शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं। ವಿಷ್ಣು ಸಹಸ್ರನಾಮ ಇದು ಹಿಂದೂ ಧರ್ಮದ ಅತ್ಯಂತ ಪ್ರಾಚೀನ ಹಾಗೂ ಪೂಜನೀಯವಾಗಿರುವಂತಹ ಅಪರೂಪದ ಕೃತಿ. ವಿಷ್ಣು ಸಹಸ್ರನಾಮ ಎಂದರೆ ಅದೊಂದು ಪ್ರಮುಖವಾದ ಶ್ಲೋಕಗಳ ಮಳೆಯೇ ಆಗಿದೆ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ವಿವರಿಸಲ್ಪಡುವ ವಿಷ್ಣು ಸಹಸ್ರನಾಮವು ಶ್ರೀ ವಿಷ್ಣುವಿನ 1000 ಹೆಸರುಗಳ ಪಠನೆಯಾಗಿದೆ. ಶ್ರೀ ವಿಷ್ಣುವಿನ ವಿವಿಧ ರೂಪಗಳು, ಅವತಾರಗಳು ಮತ್ತು ಗುಣಗಳನ್ನು ಇವು ವಿವರಿಸುತ್ತದೆ. ಲೇಖಕರಾದ ತೀನ ರಾಘವೇಂದ್ರರವರು ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಪದದ ಅರ್ಥ ಹಾಗೂ ವಿವರಣೆಯನ್ನು ಭಾಷ್ಯ ಸಹಿತ ಶ್ರೀ ವಿಷ್ಣು ಸಹಸ್ರನಾಮ ಕೃತಿಯ ಮೂಲಕ ಜನಸಾಮಾನ್ಯರಿಗೂ ತಲುಪಿಸಿ ಆಧ್ಯಾತ್ಮ ಸಾಹಿತ್ಯಕ್ಕೆ ಒಂದು ಅಪೂರ್ವ ಕೊಡುಗೆ ನೀಡಿದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿ ಅಡಕವಾಗಿರುವ 1000 ಹೆಸರುಗಳ ಪಠನೆ ಶ್ರೀ ವಿಷ್ಣುವಿನ ವಿವಿಧ ರೂಪಗಳು, ಅವತಾರಗಳು ಮತ್ತು ಗುಣಗಳನ್ನು ವಿವರಿಸುತ್ತದೆ. ಇದರಲ್ಲಿ ಪ್ರಸ್ತುತವಾಗಿರುವ ಮುಖ್ಯ ವಿಷಯಗಳೆಂದರೆ ವಿಷ್ಣುವಿನ ಅಸೀಮ ಶಕ್ತಿ ಮತ್ತು ಕೃಪೆ, ವಿಷ್ಣುವು ಇಡೀ ಜಗತ್ತಿನ ಪಾಲಕನೆಂಬುವ ಸತ್ಯ, ಅವನು ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯವನ್ನು ನಿಯಂತ್ರಿಸುವ ಲೀಲೆ ಹಾಗೂ ವಿಷ್ಣು ಪರಮಾತ್ಮನ ಶ್ರೇಷ್ಠತೆ ಮತ್ತು ಅವನ ಕೃಪೆಯ ಮಹತ್ವ. ವಿಷ್ಣು ಸಹಸ್ರನಾಮದ ಪಠನೆಯಿಂದ ಮೋಕ್ಷ ಪ್ರಾಪ್ತಿ ಲಭಿಸುವುದಲ್ಲದೆ ನಮ್ಮೆಲ್ಲರ ಕಷ್ಟ ರೋಗಗಳು ನಿವಾರಣೆಯಾಗಿ ಸಂತೋಷ ಮತ್ತು ಸಮೃದ್ಧಿ ತರಿಸುವುದೆಂದು ಈ ಕೃತಿಯಲ್ಲಿ ತೀನ ರಾಘವೇಂದ್ರರವರು ವಿವರಿಸಿದ್ದಾರೆ. ಕನ್ನಡದ ಜನತೆಗೆ ವೇದ, ಉಪನಿಷತ್ತುಗಳು ಮತ್ತು ಭಗವದ್ಗೀತೆಯ ಮಂತ್ರಗಳಿಂದ ವಿಶ್ಲೇಷಿಸಿರುವ ಶ್ರೀ ವಿಷ್ಣು ಸಹಸ್ರನಾಮದ ಈ ಸಮಗ್ರ ಪರಿಚಯದ ಪ್ರಯತ್ನವು ಪರಮಾತ್ಮನ ಭಕ್ತರಿಗೆ ಅತ್ಯಂತ ಆನಂದವನ್ನು ಕೊಡುವುದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. ಭಕ್ತಿಯು ದೃಢವಾಗಿರಬೇಕಾದರೆ ಜ್ಞಾನವು ಅತ್ಯವಶ್ಯಕ. ಕಾಂಕ್ರೀಟಿನಲ್ಲಿ ಸೇರಿರುವ ಕಬ್ಬಿಣದ ಕಂಬಿಗಳು ಹೇಗೆ ಕಟ್ಟಡವನ್ನು ದೃಢ ಮಾಡುತ್ತದೆಯೋ ಅದೇ ರೀತಿ ಜ್ಞಾನವು ಭಕ್ತಿಯನ್ನು ಅಚಲವಾಗಿ ದೃಢಪಡಿಸುತ್ತದೆ. ಈ ನಿಟ್ಟಿನಲ್ಲಿ ಬಾಹ್ಯ ಸಹಿತ ಶ್ರೀ ವಿಷ್ಣು ಸಹಸ್ರನಾಮ ಕೃತಿಯು ಅತ್ಯಂತ ಪೂರಕವಾಗಿದೆ. 830 ಪುಟಗಳನ್ನು ಹೊಂದಿರುವ ಇದರ ಬೆಲೆ 800 ರೂಪಾಯಿಗಳು. ಬೆಂಗಳೂರಿನ ಪ್ರಕೃತಿ ಪ್ರಕಾಶನದ ಮೂಲಕ ಈ ಕೃತಿಯು ಅಂದವಾಗಿ ಮುದ್ರಿಸಲ್ಪಟ್ಟಿದೆ.